ಆತ್ಮೀಯರೆಲ್ಲರಿಗೂ ನಮಸ್ಕಾರ. ತಲೆದಂಡ ನಾಟಕದ 10ರಿಂದ 16ನೇ ದೃಶ್ಯದ ತನಕ ಒಟ್ಟು ಭಾವಾರ್ಥವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ಡಾಕ್ಟರ್ ಪಾವಗಡ ರೇಣುಕಾ ಪ್ರಸಾದ್. ತಲೆದಂಡ ನಾಟಕ ನಾವು ನೋಡ್ತಾ ಬಂದ್ವಿ. ಈ 10ನೇ ದೃಶ್ಯ ಅಂತಕ್ಕಂಥದ್ದು ಪ್ರಾರಂಭವಾಗ್ತಕ್ಕಂಥದ್ದು ಅದು ರಾಣಿವಾಸದಲ್ಲಿ ಪ್ರಾರಂಭವಾಗ್ತದೆ. ರಾಣಿ ರಂಭಾವತಿ ಹಾಸಿಗೆ ಹಿಡಿದಿದ್ದಾಳೆ. ಆ ರಾಣಿವಾಸಕ್ಕೆ ಹೊಂದಿಕೊಂಡಿದ್ದ ಶಿವಾಲಯದಲ್ಲಿ ಈರವ್ವ, ಮೂಲೆಯೊಂದರಲ್ಲಿ ಮರಿಯಪ್ಪ, ಬಿಜ್ಜಳ ಒಂದೇ ಸಮನೆ ಶತಪಥ ಹಾಕ್ತಾಯಿದ್ದಾನೆ. ಅಂದರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತಿನ ಮೇಲೆ ರಂಭಾವತಿ ಕಣ್ಣು ತೆರೆದು ನರಳುತ್ತಾ, ಅಂದರೆ ಅವಳಿಗೆ ವಾಸಿ ಆಗಿಲ್ಲ, ಪಾಪ ಕಾಯಿಲೆ ಜಾಸ್ತಿ ಆಗಿಬಿಟ್ಟಿದೆ. ಅವಳು ಹೇಳ್ತಾಳೆ, ಯಾಕೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದೀರಾ, ಕಾಲೆಲ್ಲ ಸೌದೋಗ್ಬಿಡ್ತದೆ ಅಂತ. ನೀವು ಎಷ್ಟು ಸಾರಿ ಇದಾದರೂ ನಮ್ಮ ಮಗ ಹಾದಿಗೆ ಬರ್ತಾನ, ಬಸವಣ್ಣ ಕೇಳ್ತಾನ. ಅಂದರೆ ಎರಡೂ ಕೂಡ ಆಗದೇ ಇರತಕ್ಕಂಥ ಮಾತು. ಆ ಸೋವಿದೇವ ಪೂರ್ತಿ ಈಗ ಅವನು ನಮ್ಮಿಂದ ದೂರ ಹೋಗ್ಬಿಟ್ಟಿಯಾನೆ ಅಂತ. ಆಗ ಬಿಜ್ಜಳ ಅವನಿಗೆ ಹೇಳ್ತಾನೆ, ಬಸವಣ್ಣ ಯಾಕೆ ಬರಬೇಕು, ನಿನ್ನ ತಲೆಗೆಲೆ ಕೆಟ್ಟೈತೇನು, ಅವನಿಗೆ ನಾನು ಸುದ್ದಿಗೆ ಬರಬೇಡ ಅಂತ ಹೇಳ್ಬಿಟ್ಟಿದ್ದೀನಿ, ಅವನು ಬರೋದಿಲ್ಲ ಅಂತ. ಆದರೆ ರಂಭಾವತಿಗೆ ಗೊತ್ತು, ಬಿಜ್ಜಳ ಎಷ್ಟರ ಮಟ್ಟಿಗೆ ಆ ಬಸವಣ್ಣನನ್ನು ಅವನು ಹಚ್ಕೊಂಬಿಟ್ಟಿದ್ದಾನೆ, ಅವನ ಬಗ್ಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇದೆ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾನೆ, ನೀವು ಸುಮ್ಗಿರು ಅನ್ನೆಲ್ಲ, ಏನೇನೋ ಆಗಲಿ, ನೀ ಅಂದದ್ದೆಲ್ಲ ಖರೆ ಅಂತ ಒಪ್ಕೊಳ್ಳೋಣ. ನಾ ಬಸವಣ್ಣನ ನೆನೆಸಿದ್ರೆ ಅದರಾಗ ತಪ್ಪೇನೈತೆ, ನಾ ಅವ್ರಿಗೆ ಬೆಂಬಲ ಕೊಟ್ಟೆ, ಅವ್ರಿಗೆ ಗೊತ್ತೈತೆ. ಆದರೂ ಅವರು ನನ್ನ ಬೆನ್ನಿಗೆ ನಿಂದಿರಬಹುದಿತ್ತು. ಅವರೆಲ್ಲ ಕೂಡಿ ಬಂದ್ರೆ ಸಾಕು, ನನ್ನ ಮಗ ರಾವಿಕೊಂಡು ಬರ್ತಿದ್ದ. ಇಲ್ಲ, ಬಸವಣ್ಣ ಬರೋದಿಲ್ಲ, ಯಾಕಂದ್ರೆ ನಾನು ಬರಬೇಡ ಅಂದೀನಿ. ಅವನು ಮಹಾಹಠವಾದಿ ಶರಣರು, ತಲೆ ತಿರುಕರು. ಬಸವಣ್ಣ ಎಂದೂ ಬಾಯ್ಬಿಟ್ಟು ನಾ ಹೇಳ್ದಂಗೆ ಮಾಡ್ರಿ ಅಂತ ಉಳಿದವ್ರಿಗೆ ಹೇಳವಲ್ಲ, ನನಗೆ ಗೊತ್ತೈತೆ. ಅವ್ರದ್ದು ಯಾರ್ದೇನೂ ನೆಚ್ಚಿಗಿದಿಲ್ಲ. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಅವನು ಸ್ಪಷ್ಟವಾಗಿ ಗೊತ್ತಾಗ್ತದೆ, ಬಿಜ್ಜಳ ಈ ಅಂತರ್ಜಾತಿ ವಿವಾಹಕ್ಕೆ ಅವನು ಸಪೋರ್ಟ್ ಮಾಡಿದ್ದಾನೆ ಅನ್ನೋದನ್ನು ಇಲ್ಲಿ ಹೇಳ್ತಕ್ಕಂಥದ್ದು. ಆದರೆ ಈ ವಿಚಾರವನ್ನು ಪಾಪ ಆ ಬಸವಣ್ಣ ಬರ್ತಾನ ಇಲ್ವಾ ಅಂತಕ್ಕಂಥ ಒಂದು ನಿರಾಸೆ ಅವನು ಕಾಡ್ತಾ ಇದೆ. ಆ ಕಾಡ್ತಿದ್ದಾಗ ಗೂಳವ್ವ ಅಂತಕ್ಕಂಥವಳು ಓಡಿ ಬಂದು ಹೇಳ್ತಾಳೆ, ಬಸವಣ್ಣ ಬರಾಕತ್ತಾನಂತೆ, ಮರಿಯಪ್ಪ ಅವ್ರ ಶರಣರು ಎಲ್ಲರೂ ಬರ್ತಾರೆ ಅಂತ ಮರಿಯಪ್ಪನಿಗೆ ಹೇಳಕ್ಕೆ ಬರ್ತಾಳೆ. ಆ ಬಿಜ್ಜಳನಿಗೆ ಭಾಳ ಕೂತಲ್ಲಿಂದನೇ ಅವನಿಗೆ ಒಂದು ರೀತಿಯಲ್ಲಿ ಜಗದೆದ್ದು ಬಿಡ್ತಾನೆ. ಬಸವಣ್ಣ ಬಂದಂತ ಎಷ್ಟು ಮಂದಿ ಬರ್ತೈತೆ, ಅಂದರೆ ಎಷ್ಟು ಜನರ ಮಧ್ಯೆ ಬರ್ತೀಯಾನೆ ಅಂತಕ್ಕಂಥದ್ದು. ಆಗ ಅಲ್ಲಿ ಈರವ್ವ ಪೂಜೆ ಮಾಡ್ತಿರ್ತಾಳೆ. ಅವನು ಕೇಳ್ತಾನೆ, ಬಿಟ್ಬಿಡು ನನ್ನ, ಆ ಪೂಜೆ ಬೇಗ ಮುಗಿಸು, ನಾನು ನೋಡಬೇಕು. ಮರಿಯಪ್ಪ ಪೂಜಾಗೃಹದಲ್ಲಿ ಕಾಲಿಡಲು ಹಿಂದು ಮುಂದೆ ನೋಡಿದಾಗ ನಾ ಹೇಳಕತ್ತೀನಿ ಬಾರ್ಲೆ ಅಂತೇಳಿ ಅವನನ್ನು ಆ ದೇವಸ್ಥಾನದ ಒಳಗಡೆ ಕರ್ಕೊಂಡೋಗಿ, ದೇವಸ್ಥಾನದ ಒಳಗಡೆಯಿಂದ ಅಲ್ಲಿ ಒಂದು ಕಿಟಕಿ ಇರ್ತದೆ, ಆ ಕಿಟಕಿಯಿಂದ ಅವನು ನೋಡಿ ಎಷ್ಟು ಜನ ಬರ್ತೀಯಾರೆ ಅಂತ ತಿಳ್ಕೋಬೇಕು ಅಂತ. ಆದರೆ ಒಂದು ನಿಚ್ಚಣಿಕೆ ಕೊಡುವಂತ ಹೇಳೋ ಗಡಾನ ಅಂತಾರೆ. ಆದರೆ ಪಾಪ ಮರಿಯಪ್ಪನಿಗೆ ಅವನು ಹತ್ತೋದಕ್ಕೆ ಹಿಂದು ಮುಂದೆ ನೋಡಿದಾಗ, ನನ್ನ ಹೆಗಲ ಮೇಲೆ ಹತ್ತು ನಾನು ನೋಡು ಅಂಥೇಳಿ ರಾಜ ಅವನ ಆ ಹುಡುಗನನ್ನು, ಆ ಮರಿಯಪ್ಪ ಸೇವಕನನ್ನು ತನ್ನ ಮೇಲೆ ಹತ್ತಿಸ್ಕೊಂಡು ನೋಡೋಕ್ಕೆ ಹೋಗ್ತಾನೆ. ಇಲ್ಲ ಸ್ವಲ್ಪ ಇಲ್ಲರಿ, ಕಿಂಡಿ ಇನ್ನೂ ಮೇಲೆ ಐತ್ರಿ ಅಂತಾನೆ. ಆಗ ಈ ಕಷ್ಟಪಟ್ಟು ನೋಡಿದಾಗ ಆ ಬಸವಣ್ಣ ಬಂದ, ಬಂದ, ನೋಡು ರಂಭಾವತಿ ಬರ್ತಾ ಇದ್ದಾನೆ ಬಸವಣ್ಣ ಅಂತ ಹೇಳ್ತಾರೆ. ಆದರೆ ಬಸವಣ್ಣ ಎಷ್ಟು ಜನ ಬರ್ತಾರೆ ಅಂತ ಅವರು ಭಾಳ ನಿರೀಕ್ಷೆ ಮಾಡ್ತಿರ್ತಾರೆ. ಆ ಓಣಿಲಿ ಬರ್ತಾರೆ, ಈ ಓಣಿಲಿ ಬರ್ತಾರೆ, ಅಕ್ಕಸಾಲಿಗರ ಓಣಿಯಿಂದ ಬಂದ ಅಂಥೇಳಿ ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಲಕ್ಷಗಟ್ಟಲೆ ಜನ ಬರ್ತಾರೆ ಅಂತ ಅಂದ್ಕೊಳ್ತಿರ್ತಾರೆ. ಆದರೆ ಆ ರೀತಿ ಆಗೋದಿಲ್ಲ. ಅಷ್ಟೊತ್ತಿಗೆ ಸರಿಯಾಗಿ ನಮ್ಮ ದಾಮೋದರ ಭಟ್ಟ ಬರ್ತಾನೆ. ಬಂದವನೇ, ಯಾಕೋ ಮರಿಯಪ್ಪ ದಡ್ಡರಂಡಿ ಗಂಡ, ಪೂಜಾಗೃಹದಲ್ಲಿ ಕಾಲಿಡಬಾರ್ದು ಅಂತ ತಿಳಿಯೋದಿಲ್ಲ ನಿನಗೆ, ಆ ಸೊಕ್ಕ ಹೊರಗೆ ಬರ್ತೀಯೋ ಕಾಲು ಮುರಿದು ಕೈಯಾಗಿ ಕೊಡ್ಲು ಅಂತೇಳಿ ಆ ಮರಿಯಪ್ಪನ ಮೇಲೆ ಅವನು ಕೂಗಾಡ್ತಾನೆ. ಆಗ ಬಿಜ್ಜಳ, ನಾನೇ ಹೇಳಿದ್ದೀನಿ ಅಂತಾನೆ. ಹಾಗಾದರೆ ನಾನೇ ಬಾಗಿಲು ತೆಗೆಸ್ತಿದ್ದೆ, ಏನಾಯಿತು, ಬಸವಣ್ಣ ಬಂದ? ಹೌದು ತಾಯಿ, ಬಂದರು ಅಂತಾರೆ. ಆ ಬಸವಣ್ಣನ ನೋಡೋದಕ್ಕೋಸ್ಕರವಾಗಿ ಎಲ್ಲರೂ ಹೊರಗೆ ನುಗ್ತಾರೆ. ಆದರೆ ಆ ಅರಮನೆಯ ಉಳಿದವರು ಬಿಜ್ಜಳನನ್ನು ನೋಡಿ ನೆಲ ಮುಟ್ಟಿ ನಮಸ್ಕಾರ ಮಾಡಿ ಹಿಂದಾಗ್ತಾರೆ. ಬಿಜ್ಜಳ ಓಡಿ ಹೋಗಿ ಅರಮನೆಯ ಮಹಾದ್ವಾರದಲ್ಲಿ ತಬಕ್ತ ನಿಲ್ತಾನೆ. ಅವನನ್ನು ಯಾರೂ ತಡೆಯೋದಿಲ್ಲ. ನೋಡ್ತಿದ್ದಂತೆ ಅವನ ಮುಖದ ಮೇಲೆ ನಗೆ ಅಂತಕ್ಕಂಥ ಮಾಯವಾಗಿಬಿಡ್ತದೆ. ದಂಗು ಬಿಡದವನಂತೆ ನಿಂತು ನೋಡ್ತಾ ಇದ್ದಾನೆ. ಏಕೆಂದರೆ
ಅವನಿಗೆ ನಮಗೂ ಹಿಂಗಾದರೆ ಏನೋ ಅಂತಕ್ಕಂಥ ಹೆದರಿಕೆ ಇತ್ತು. ರಾಜರೇ, ಬಸವಣ್ಣ ಸಂಖ್ಯೆ ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಾವು ಊಹೆ ಮಾಡಿದ್ವಿ. ಆದರೆ ಬಂದಿದ್ದೆಷ್ಟು? ಒಟ್ಟು 770 ಜನ ಮಾತ್ರ. ಅಂದರೆ ಬಸವಣ್ಣನ ಮಾತನ್ನು ಇಡೀ ಶರಣರೆಲ್ಲರೂ ಕೇಳ್ತಾರೆ ಅನ್ನುವ ಒಂದು ನಿರೀಕ್ಷೆ ಅದು ಹೊರಟೋಯಿತು ಅಂತ. ಆಗ ಬಸವಣ್ಣ ಮತ್ತು ಬಿಜ್ಜಳ ನಡುವೆ ಒಂದು ಮಾತುಕತೆ ನಡೀತದೆ. ಆ ಮಾತುಕತೆಯಲ್ಲಿ ನಿಮಗೆ ಆರಾಮಿಲ್ಲ ಅಂತ ಗೊತ್ತಾಯಿತು. ಆ ತಾಯಿ ರಂಭಾವತಿ ಹೇಗಿದ್ದಾರೆ ಅಂತ ಕೇಳೋದಕ್ಕೆ ಬರ್ತಾನೆ. ಮಾಮೂಲಾಗಿರ್ತಕ್ಕಂಥ ಮಾತುಕತೆ ನಡೀತದೆ. ನಾನು ಕಪ್ಪಡಿ ಸಂಗಮಕ್ಕೆ ಹೊರಟೀನಿ ದಣಿ, ಇನ್ನು ಯಾವತ್ತೂ ಭೆಟ್ಟಿನೋ ಗೊತ್ತಿಲ್ಲ. ಅದಕ್ಕೆ ಹೇಳ್ತೀನಿ ನಿಮಗೆ, ಬಯಕೆ ಬೇಗುದಿ, ಆ ಶಿವನ ಕರುಣೆಯನ್ನು ಒಗ್ಗಿಸೋದು ಬ್ಯಾಡ ದಣಿ. ಶಿವನಿಚ್ಛಾನ ನಮ್ಮ ಬಾಳಾಗಬೇಕು. ಅವ ಸೋಲನ್ನೊಡ್ಲಿ, ಗೋಳಾಡಿಸಲಿ, ನಮ್ಮ ಕಡೆಗೆ ಲಕ್ಷ್ಯ ಕೊಡ್ತಾನಲ್ಲ, ಅದಾ ನಮ್ಮ ಗೆಲುವು ಅಂತೇಳಿ ಮಾಮೂಲು ಯಥಾರೀತಿಯಲ್ಲಿ ಅವನು ಹೇಳ್ತಾನೆ. ಆದರೆ ಬಸವಣ್ಣನ ಮಾತುಗಳು ನಮ್ಮ ಬಿಜ್ಜಳನಿಗೆ ಅರ್ಥ ಆಗೋದಿಲ್ಲ. ಅವನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಈ ನಾಟಕದ ಬಹಳ ಮುಖ್ಯವಾದ ಒಂದು ಶೀರ್ಷಿಕೆಯನ್ನು ಕೊಟ್ಟಿರ್ತಕ್ಕಂಥ ವಚನವನ್ನು ಆ ಬಿಜ್ಜಳ ಆ ಬಸವಣ್ಣನ ವಚನವನ್ನು ನೆನಪು ಮಾಡಿಕೊಂಡು ಹೇಳ್ತಾನೆ. ಆನೆ ಭಂಡಾರ ಲಾಯದ ಕುದುರೆ, ಬೇಡುವರಿಲ್ಲದೆ ಬಡವನಾದನಯ್ಯ, ಮುನ್ನ ಬೇಡಿದೆ ಸಿಂಧು ಬಲ್ಲಾಳನ ವಧುವನು, ಇನ್ನು ಬೇಡದಿದ್ದಡೆ ನಿನಗಳವನಿಕ್ಕಿವೆ, ಬೇಡಿದ ಶರಣರಿಗೆ ನೀಡದಿದ್ದಡೆ ತಲೆದಂಡ ಕೂಡಲ ಸಂಗಮ ದೇವ ಅಂಥೇಳಿ ಆ ಬಸವಣ್ಣನ ವಚನವನ್ನು ಹೇಳ್ತಾನೆ. ಅವನನ್ನು ನಂಬಿ ಅವನೇನೇ ನಾನು ನಂಬಿ ಹೊರಟಿದ್ದೀನಿ ಅಂತೇಳಿ ಬಸವಣ್ಣ ಹೇಳಿ ಹೊರಡ್ತಾನೆ. ಆದರೆ ಬಸವಣ್ಣನ ಬಂದಿದ್ದು ಬಿಜ್ಜಳನಿಗೆ ಆನೆ ಬಲ್ದಷ್ಟು ಬರುತ್ತದೆ ಅಂತ ಅಂದ್ಕೊಂಡ್ವಿ. ಆದರೆ ಅದು ಆಗಲಿಲ್ಲ. ಬಸವಣ್ಣ ಬಂದ ರಂಭ, ನಾ ಮತ್ತ ರಾಜ ಹಾಕ್ತೀನಿ, ನೀ ರಾಣಿ ಆಗ್ತಿ. 1.5 ಲಕ್ಷ ಶರಣರು ಬಂದಾರ, ಆಟೂ ಬಂದಿಲ್ಲಿನ, ಅವರು ಬರಕತ್ತಾರ ಅಂತ ಅಂದ್ಕೊತಾನೆ. ಆದರೆ ಆ ರೀತಿ ಯಾವುದೂ ಆಗಲಿಲ್ಲ. ದೂರದಲ್ಲಿ ಶರಣರು ಹಾಡು ಕೇಳಿ ಬರ್ತಾ ಇರ್ತದೆ. ಆದರೆ ಬಿಜ್ಜಳನ ಸಹಾಯಕ್ಕೆ ಅವ್ರು ಯಾರು ಕೂಡ ಬರಲಿಲ್ಲ ಅನ್ನೋದನ್ನು ಈ 10ನೇ ದೃಶ್ಯ ನಮಗೆ ತಿಳಿಸ್ಕೊಡ್ತದೆ. ದೃಶ್ಯ 11ರ ವಿಚಾರ, ಅರಮನೆ ಇನ್ನೊಂದು ಭಾಗ. ಬಸವಣ್ಣ ಹೋದರೂ ಕೂಡ ಮಹಾಮನೆ ತುಂಬಿ ತುಳುಕ್ತಾ ಇದೆ ಅನ್ನೋ ವಿಚಾರವನ್ನು ಇಲ್ಲಿರ್ತಕ್ಕಂಥ ಯಾರ್ಯಾರು ನಮ್ಮ ಮಂಚನ ಕ್ರಮಿತ, ದಾಮೋದರ ಭಟ್ಟ, ಸೋವಿದೇವ ಇವರು ಮಾತಾಡ್ತಾರೆ. ಹಾಗಾಗಿ ಪ್ರತಿಲೋಮ ವಿವಾಹವನ್ನು ಕಂಡು ಕಲ್ಯಾಣದ ನಾಗರಿಕರೆಲ್ಲ ಭಯಪಟ್ಟರು. ಮುಂದೆ ಏನಪ್ಪ ನಮ್ಮ ಮನೆ ಹೆಣ್ಣುಮಕ್ಕಳನ್ನು ಯಾರು ಬಂದು ಏನು ಕೇಳ್ತಾರೋ ಅಂಥೇಳಿ ಅವರು ಮಾತಾಡಿಕೊಂಡ್ರು ಕೂಡ ಇನ್ನೊಂದು ಕಡೆ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಶರಣರು ಕಲ್ಯಾಣ ನಗರದಲ್ಲಿ ಇರೋದೇ ಬಹಳ ಮುಖ್ಯವಾಗಿತ್ತು. ಹಾಗಾಗಿ ಪ್ಯಾಟೆ ಧಾರಣೆ ಕಡೆ ಅವ್ರ ಗಮನ ಇತ್ತು ಅನ್ನೋದನ್ನು ಮಂಚನ ಕ್ರಮಿತ ಹೇಳಿದಾಗ ಇದಕ್ಕೆ ಶರಣರನ್ನು ಸಂಬಂಧವಾಗಿರ್ತಕ್ಕಂಥವರನ್ನು ಪೂರ್ತಿ ಸಂಪೂರ್ಣ ನಾಶ ಮಾಡಬೇಕು ಅನ್ನೋ ಯೋಚನೆ ಬರ್ತದೆ. ಅವನು ಕತ್ತಿಯಿಂದ ಒಂದು ಹಗ್ಗವನ್ನು ಕಡಿದು ತೋರಿಸ್ತಾನೆ. ಆದರೆ ದಾಮೋದರ ಭಟ್ಟನಿಗೆ ಇದಿಷ್ಟ ಆಗೋದಿಲ್ಲ, ಏಕೆಂದರೆ ಅತಿಯಾದ ಹಿಂಸೆ ಒಳ್ಳೆಯದಲ್ಲ ಅಂತಾನೆ. ಆದರೆ ಮಂಚನ ಕ್ರಮಿತ ಹೇಳ್ತಾನೆ, ಬೌದ್ಧರ ಕಾಟ ಜಾಸ್ತಿ ಆದಾಗ ಕಾಶ್ಮೀರದ ರಾಜ ಮಿಹಿರ ಕುಲ 1600 ಬೌದ್ಧ ವಿಹಾರಗಳನ್ನು ಧ್ವಂಸ ಮಾಡಿದ. ಅದೇ ರೀತಿಯಲ್ಲಿ 8,000 ಜೈನರನ್ನು ನಮ್ಮ ತಮಿಳುನಾಡಿನ ಪಾಂಡ್ಯರಾಜ ಅಂತಕ್ಕಂಥವನು ಅವನು ಶೂಲಕ್ಕೇರಿಸ್ದ. ಹಾಗಾಗಿ ನಾವು ಯಾಕೆ ಭಯಪಡಬೇಕು ಅಂದಾಗ ಈ ಸೋವಿದೇವ ಉತ್ತೇಜಿತನಾಗ್ತಾನೆ. ಶರಣರನ್ನು ಗದ್ದಿಗಾಡಿಸಿ ಬಿಡೋಣ ಅಂಥೇಳಿ ಅವನು ತೀರ್ಮಾನ ಮಾಡಿ ಅವನದಾಗ ಪಾಪ ದಾಮೋದರ ಭಟ್ಟ, ಅಯ್ಯೋ ಸ್ವಾಮಿ, ಇಂಥದಕ್ಕೆ ಯಾಕೆ ನೀವು ಆಜ್ಞೆಯನ್ನು ಕೊಡ್ತಿದ್ದೀರಾ ಅಂತ ಹೇಳ್ತಾರೆ. ಆದರೆ ಸೋವಿದೇವ ಆ ರೀತಿ ಆಜ್ಞಾಪನೆ ಮಾಡಿ ಅವನು ತನ್ನ ಹೆಂಡತಿಯ ಮನೆಗೆ ಹೊರಟೋಗ್ತಾನೆ. ಆಗ ದಾಮೋದರ ಭಟ್ಟ ಕೂಡ ಜೊತೆ ಹೋಗಬೇಕು ಅಂತ ಮಂಚನ ಕ್ರಮಿತ ಹೇಳಿದಾಗ ಈ ರಾಜಧಾನಿಯನ್ನು ಯಾರು ನೋಡ್ಕೊತಾರೆ ಅಂತ ಮಾತು ಬರ್ತದೆ. ನಾನು ನೋಡ್ಕೊತೀನಿ ಅಂಥೇಳಿ ಮಂಚನ ಕ್ರಮಿತ ಹೇಳಿ, ಅಂದರೆ ಈ ಮಂತ್ರಿನೇ ಇದನ್ನು ಒಪ್ಕೊತಾನೆ. ಅಲ್ಲಿಗೆ ದೃಶ್ಯ 11 ಮುಗಿಯುತ್ತೆ. ಅದಾದಮೇಲೆ 12ನೇ ದೃಶ್ಯ ರಾಜನಿಂದ ಆಜ್ಞೆ ಪಡ್ಕೊಂಡಾದಮೇಲೆ ನಡೆದಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಇಡೀ ಕಲ್ಯಾಣ ನಗರದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಹಾಹಾಕಾರ ಎದ್ದೇಳ್ತದೆ. ಹರಳಯ್ಯ ಮತ್ತು ಮಧುವರಸರನ್ನು ಅವರನ್ನು ಎಳ್ಕೊಂಬಂದು ಕಾದಿರ್ತಕ್ಕಂತಹ ಕಬ್ಬಿಣದ ಆ ಒಂದು ಕಾದ ಕಬ್ಬಿಣದಿಂದ ಅವ್ರ ಕಣ್ಣನ್ನು ಕುಕ್ಕು ಬಿಡ್ತಾರೆ. ಆಗ ಅವರಿಗೆ ಬಹಳ ನೋವಾಗಿ ಇಡೀ ಆ ಬೀದಿಲೆಲ್ಲ ಅವರು ಕೇರಳಲ್ಲಿ ಕೂಗಾಡಿಕೊಂಡು ಅರ್ಚಾಡಿಕೊಂಡು ಬಹಳ ನೋವುಪಟ್ಟು ಅವರು ತಮ್ಮ ಪ್ರಾಣವನ್ನು
ಮಾಂಸ ಕಳ್ಳು ಹರಿಯೋ ಹಂಗೆ ಚೀರಾಡಿ ಇಬ್ಬರು ಕೂಡ ಸತ್ತೋಗ್ತಾರೆ. ಆ ವಿಚಾರವನ್ನು ಆ ಗುಂಡಣ್ಣ ಅವನು ಕಾಳಯ್ಯ ಜಗದೇವ ಇವರೆಲ್ಲರಿಗೂ ತಿಳಿಸ್ಕೊಡ್ತಾನೆ. ಎಲ್ಲಿ ನೋಡಿದ್ರೂ ಕೂಡ ಈ ರೀತಿ ಜನ ಸಾಯ್ತಾ ಇದ್ದಾರೆ, ಎಲ್ಲರೂ ಮನೆ ಒಳಗಡೆ ಹೋಗಿ ಬಾಗಿಲಾಕ್ಕೊಳ್ತಿದ್ದಾರೆ, ಯಾರು ಕದ್ದು ನೋಡ್ತಿದ್ದಾರೆ, ಈ ರೀತಿ ಬಹಳ ನೋವಾಗ್ತಾಯಿದೆ. ಕಲ್ಯಾಣದಲ್ಲಿ ಶರಣರಿಗೆ ಬಹಳ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿದಾಗ ಆಗ ಅವ್ರ ಮನೆಯವರೆಲ್ಲ ಏನಾದರೂ ಅಂದರೆ ಲಲಿತಕ್ಕ ಊರಾಗಿಲ್ಲ, ಕಲ್ಲಿ ಶೀಲನ್ ಜೋಡಿ ಆಕೆ ಊರಿಂದ ಹೊರಗಡೆ ಹೋಗಿದ್ದಾಳೆ. ಆದರೆ ಕಲ್ಯಾಣವ್ವ ಈ ರೀತಿ ತೊಂದರೆ ಆದದನ್ನು ಕಂಡು ಚಿಟ್ಟಂತ ಚೀರ್ಕೊಂಡು ಹೋಗಿ ಯಾವುದೋ ಕೆರೆಗೋ ಬಾವಿಗೋ ಅವಳು ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅಂತೂ 12ನೇ ದೃಶ್ಯದಲ್ಲಿ ಇಡೀ ಕಲ್ಯಾಣ ನಗರದಲ್ಲಿ ನಡೆದಿರ್ತಕ್ಕಂತಹ ಭೀಕರವಾದ ಆ ಒಂದು ಶರಣರ ಮೇಲೆ ನಡೆದಂಥ ಆ ಒಂದು ದಬ್ಬಾಳಿಕೆ, ಆ ಕೊಲೆಯನ್ನು ವಿವರಿಸುತ್ತೆ. ಅದಾದಮೇಲೆ 13ನೇ ದೃಶ್ಯ, ಇಲ್ಲಿ ರಾಚಪ್ಪ, ಬಲ್ಲಿಬೊಮ್ಮ, ಕಾಳಯ್ಯ ಅವರೆಲ್ಲರೂ ಕೂಡ ಈ ಅರಮನೆಗೆ ನುಗ್ಗಿ ರಾಜರ ಮೇಲೆ ಅವರು ಪ್ರಹಾರವನ್ನು ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊತಾರೆ. ಹಾಗಾಗಿ ಆ ರೀತಿ ಅವರು ನುಗ್ಗುತ್ತಾರೆ. ಆದರೆ ಇಲ್ಲಿ ರಂಭಾವತಿ ಸತ್ತ ಮೇಲೆ ತಲೆ ಕೆಟ್ಟಿರ್ತಕ್ಕಂಥ ಬಿಜ್ಜಳ ಒಬ್ಬನೇ ಇದ್ದಾನೆ ಅಂತ ಹೇಳಿದಾಗ ಅವನನ್ನು ಕೊಲ್ಲೋದಕ್ಕೆ ಹೋಗ್ತಾರೆ. ಆದರೆ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಆದರೂ ಕೂಡ ಜಗದೇವ ಅವನು ಬಿಚ್ಚುಗತ್ತಿಯನ್ನು ತೆಗೆದುಕೊಂಡು ಅವನು 14ನೇ ದೃಶ್ಯದಲ್ಲಿ ರಂಭಾವತಿಯ ಅಂತಃಪುರದಲ್ಲಿರ್ತಕ್ಕಂಥ ಕಡೆಗೆ ಓಡೋಗ್ತಾನೆ. ಆದರೆ ರಂಭಾವತಿ ಸತ್ತೋಗ್ಬಿಟ್ಟಿದ್ದಾಳೆ, ಬಿಜ್ಜಳ ಒಬ್ಬನೇ ಇದ್ದಾನೆ. ಆದರೆ ಅವನು ಬಂದು ಕೂಗ್ತಾನೆ, ಯಾರಿದ್ದೀರಾ ಅಂತ ಕೂಗ್ತಾನೆ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜ ಯಾರೋ ನನ್ನ ಮಹಾರಾಜ ಅಂತ ಕರಿತಿದ್ದೀರಾ ಅಂದಾಗ ಬಿಜ್ಜಳ ಜಗದೇವ ಹೇಳ್ತಾನೆ, ನಾವು ಭಾಳ ದೂರದಿಂದ ಬಂದಿದ್ದೀವಿ, ಕಾಲು ಕೆಸರಾಗವು, ಶಿವಾಲಯದ ಒಳಗಡೆ ಕಾಲಿಡೋಕ್ಕಾಗೋದಿಲ್ಲ, ಹೊರಗಡೆ ಬನ್ನಿ ಅಂತ. ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳ್ತಾನೆ. ಕಪ್ಪಡಿ ಸಂಗಮದಿಂದ ಬಂದಿದ್ದೀವಿ ಅಂತಾನೆ. ಕಪ್ಪಡಿ ಸಂಗಮ ಅದು ಬಸವಣ್ಣ ಇದ್ದಂತಹ ಜಾಗ. ಹ್ಞೂನ್ರಿ, ಬಸವಣ್ಣ ಹೇಳಿ ಕಳಿಸ್ಯಾನೆ. ಆ ಬಸವಣ್ಣ ಅಂತಿದ್ದಂಗೆ ಅವನಿಗೆ ಬಹಳ ಆಶ್ಚರ್ಯ ಆಗಿ ಬಿಜ್ಜಳ ಪಾಪ ಆ ಕತ್ತಲ ಒಳಗಡೆ ಶಿವ ದೇವಾಲಯದಲ್ಲಿದ್ದವನು ಬಸವಣ್ಣನ ಮಾತು ಕೇಳಿ ಹೊರಗಡೆ ಬರ್ತಾನೆ. ಆಗ ಬಂದಾಗ ಆ ಸಮಯದಲ್ಲಿ ಬಿಜ್ಜಳನ ಮೇಲೆ ಜಗದೇವ ಅವನು ಕತ್ತಿ ತೆಗೆದುಕೊಂಡು ಇರಿತಾನೆ. ಆ ಬಿಜ್ಜಳ ಹೋ ಅಂತೇಳಿ ಅವನು ಬೀಳ್ತಾನೆ. ತನ್ನ ಮಗ ಬಂದಿಯಾನೆ ಅಂತ ಅಂದ್ಕೊಂಡೇ ಪಾಪ ಅವನು ರಾಜ್ಯ ಅಂತೇಳಿ ಅವನನ್ನು ನೋಡೋಕ್ಕೆ ಬರ್ತೇನೆ, ಸೋವಿದೇವನೇ ಬಂದಿಯಾನೆ ಅನ್ನೋ ಥರ ಅವನಿಗೆ ಹಿಂಸೆ ಆಗ್ತದೆ. ಆದರೆ ಜಗ್ಗಣ್ಣ ಅವನನ್ನು ಕೊಂದುಬಿಡ್ತಾನೆ. ಮಲ್ಲಿಬೊಮ್ಮ ಹೇಳ್ತಾನೆ, ಜಗ್ಗಣ್ಣ ಇದು ಶಿವಾಲಯದಲ್ಲಿ ಈ ರೀತಿ ನೆತ್ತು ಹರಿಸ್ತಕ್ಕಂಥದ್ದಲ್ಲ ಅಂತ. ಅದಕ್ಕೆ ಹೊಳಕ್ಕೆ ಹೋಗಾದರೂ ಕೂಡ ಹೋಗ್ತಕ್ಕಂಥವ್ರು ಕತ್ತಿ ಬಿಟ್ಟು ಹೋಗಬೇಕು ಅಂತ. ಆದರೆ ಇವನನ್ನು ಕೊಲ್ಲೋದ್ರಿಂದ ಏನು ಉಪಯೋಗ ಆಗ್ತದೆ ಅಂತೇಳಿ ಅವರಿಬ್ಬರ ಮಧ್ಯೆ ಒಂದು ಮಾತು ಬರ್ತದೆ. ಆದರೆ ಮಲ್ಲಿಬೊಮ್ಮ, ರುದ್ರಪ್ಪ, ಕಾಳಯ್ಯ ಕತ್ತಿಯನ್ನು ಬದಿಗಿಡ್ತಾರೆ. 4 ಶಿವಾಲಯದೊಳಗೆ ಹೋಗಿ ಬಿಜ್ಜಳನ ಮೇಲರಿಗೆ ಅವನನ್ನು ಹೊರಗೆ ಎಳೆದುಕೊಂಡು ಹೋಗಲು ಎಣಗಾಡ್ತಾರೆ. ಆದರೆ ಒಮ್ಮೆಲೆ ಬಿಜ್ಜಳ ಕೊಸರುಕೊಂಡು ತಪ್ಪಿಸ್ಕೊಳ್ತಾನೆ. ಅವನು ಶಿವಲಿಂಗವನ್ನು ಬಿಗಿದಪ್ಪಿಕೊಳ್ತಾನೆ. ಆ ಉಳಿದವರು ಮತ್ತೆ ಅವನ ಮೇಲರಿಗೆ ಎಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ, ಆಗೋದಿಲ್ಲ. ಆಗ ಬಿಜ್ಜಳ ಹೇಳ್ತಾನೆ, ಬಿಜ್ಜಳನ ಹಿಡ್ತಾ ಅಂತರಲ್ಲಿ ನೋಡ್ಕೊಡ್ರಿ, ತಡೀರಿ, ಹಿಂದೆ ಸರೀರಿ ಅಂಥೇಳಿ ಎಲ್ಲರೂ ಕೇಳ್ತಾರೆ, ಪವಾಡ ಎಲ್ಲೈತೆ ಪವಾಡ ಅಂತ. ಆದರೆ ನೋಡ್ರಿ, ನಮ್ಮ ರಂಭ ಕಣ್ಣೀರಿಟ್ಟರೂ ಆ ಶಿವನನ್ನು ನಂಬಲಿಲ್ಲ. ಬಸವಣ್ಣ ದುಂಬಾಲು ಬಿದ್ದರೂ ಲಿಂಗ ಕಟ್ಕೊಳ್ಳಿಲ್ಲ. ಇಂದು ನಿಮ್ಮಂತಹ ಕೈಲಾಗದ ಪಟ್ಟೆ ಹುಡುಗರ ದೆಸೆಯಿಂದ ಲಿಂಗಕ್ಕೆ ಶರಣಾಗಿನಿ. ಏನಾಗೈತೆ ನನಗೆ? ಕೈ ಒಡೆದಲ್ಲಿ ಮಂಡಿ ಉರಿದಲೆಲ್ಲ ಪವಾಡ. ಏ ಹುಡುಗರ, ಎಲ್ಲಿಂದ ಬಂದಿರಿ ನೀವು? ನನ್ನ ಮಗನ ಕಡಿಯಿಂದಂತೂ ಬಂದಿಲ್ಲ. ಅವನ ಹಂತ್ಯಕ್ಕೆ ಪಳಗಿದ ಕೊಲೆಗಡುಕರಾದರು. ನಿಮಗೆ ನೆಟ್ಟಗ ಕತ್ತಿ ಸಹಿತ ಹಿಡಿಯೋಕ್ಕೆ ಬರೋದಿಲ್ಲ. ನಾ ಮನಸ್ಸು ಮಾಡಿದ್ರೆ ಹೆಗ್ಗಣ ಬಡ್ದಂಗೆ ಬಡ್ದಿಟ್ಟಿ ನಿಮ್ಮನ್ನೆಲ್ಲ. ಆದ್ರೆ ಸಾಕಾಗೈತಿ, ಹೇಳ್ರಿ, ಯಾರು ನೀವು? ಎಲ್ಲಿಂದ ಬಂದಿದ್ದೀರಿ? ನೋಡಿದ್ರ ಅಂದರೆ ಇವರೆಲ್ಲ ಆ ಸೋವಿದೇವನ ಕಡೆ ಆದರೆ ಅವರೆಲ್ಲರೂ ಕೂಡ ಪರಿಣಿತರಾಗಿ ಕೊಲೆ ಮಾಡೋದ್ರೊಳಗೆ ಅವರು ಸಿದ್ಧಹಸ್ತರಾಗಿದ್ದರು. ಆದರೆ ಈ ಮಲ್ಲಿಬೊಮ್ಮ, ಜಗದೇವ ಇವರು ಯಾರಿಗೂ ಕೂಡ ಕೊಲೆ ಮಾಡೋದು ಬರ್ತಿಲ್ಲ. ಏಕೆಂದರೆ ಅವರದಲ್ಲ ಅದು. ಅವರು ಶರಣರಾಗಿದ್ದಂಥವರು ಈ ರೀತಿ ಯಾವುದೋ ಒಂದು ಆವೇಶದಲ್ಲಿ ರಾಜನ ಮೇಲೆ ಬೀಳ್ತಾರೆ. ಆದರೆ ನಿಮ್ಮನ್ನು ಬಸವಣ್ಣ ಕಳಿಸಿದ್ದು ಹೌದಾ ಅಂತಾನೆ. ಹೌದು ಅಂದಾಗ ಹೊರಗಡೆ ಬರ್ತಾರೆ. ಆ ಬಿಜ್ಜಳ ಹಂಗೆ ನಾನು ಕೊಲ್ಲಾಗ ಬಂದಿರ, ಕೊಲ್ರಿ, ನಾ ಯಾಕಂತ ಸಹಿತ ಕೇಳೋದಿಲ್ಲ. ಕೇಳಿ ಸಾಕಾಗೈತೆ, ನನ್ನ ಕೆಲಸ ಹಗರಾತು, ನಿಮ್ಮ ದೆಸೆಗಿಂದ ಅದರೊಂದು ಕರಾರು ಅಂತಾನೆ. ಏನಪ್ಪ ಅಂದರೆ, ನಾ ಹೇಳಿದ್ದನ್ನು ಬಸವಣ್ಣಗೆ ತಿಳಿಸ್ಬೇಕು. ತಿಳಿಸ್ತೀರಾ? ಅಂತ ಮಾತು ಕೊಟ್ರೆ ನಾನಾಗಿ ಬರ್ತೀನಿ ಹೊರಗೆ, ಇಲ್ಲ ಅಂದರೆ ಕುಂದಿರ್ತೀನಿ ಹಿಂಗೆ. ನಾ ಭಕ್ತ ಮಾರ್ಕಂಡಯ್ಯ,
ನೀವು ಯಮದೂತರು ಅಂತ ಬಿಜ್ಜಳ ಹೇಳ್ತಾನೆ. ಆಗಲಿ ದಣಿ ಹೇಳ್ತೀವಿ, ನೀವು ಮಾತು ತಪ್ಪಿದ್ರೆ ನಿಮ್ಮ ಇಷ್ಟಲಿಂಗದ ಆಣೆ, ಬಸವಣ್ಣನ ಮೇಲೆ ಆಣೆ ಅಂತ ಹೇಳ್ತಾನೆ. ಆಗ ಹೊರಗಡೆಗೆ ಬಂದಾಗ ಬಂದು ಮಲ್ಲಿಬೊಮ್ಮ ಅವನ ಹೆಗಲ ಮೇಲೆ ಆಧಾರವಾಗಿ ಕೊಡ್ತಾನೆ. ಆಗ ಭಾರ ಹಾಕಿ ಬಿಜ್ಜಳ ಹೊರಗೆ ಬರ್ತಾನೆ. ಬಂದು ಹೇಳ್ತಾನೆ, ಬಸವಣ್ಣಂಗೆ ಹೇಳು ಹೇಳು, ಏನು ಹೇಳ್ತಿ ಲೇ ಇವನವನ್ನ, ಏನು ನೆನಪಾಗವಲ್ರು, ಈಡ್ ದಿನ ಒಬ್ಬನ ಕುಂತು ಬಸವಣ್ಣ ನೋಡಿ ಮಾತಾಡ್ತಿದ್ನಿ, ಏನೇನೋ ಹೇಳಬೇಕು ಅಂತ ಹೊಳಪಾಗ್ತಿದ್ನಿ. ಹಾಂ, ಬಸವಣ್ಣಂಗೆ ಹೇಳು, 16 ವರ್ಷ ಅದನ್ನು ಆಡ್ಕೊಂಡೀವಿ, ಅದರ ಮುಖ್ಯವಾದ ಮಾತು ಉಳ್ದ ಹೋಗೈತೆ. ಅದೇನಂತಂದ್ರೆ ತುದಿ ನಾಲಿಗಿತ್ತು, ನೆನಪಾಗ್ತೈತೆ, ತಡಿ ತಡಿ ಅಂತಾನೆ. ಆಗ ಜಗದೇವ ಕತ್ತಿಯನ್ನು ಎತ್ತಾನೆ. ಆಯ್ತೇನೋ ಮಹಾಸ್ವಾಮಿ ಅಂತ. ಯಾಕೋ ಹುಡುಗ ನನ್ನ ಮ್ಯಾಕೋ ಈ ಪರಿ ಸಿಟ್ಟು ಅಂತ. ಯಾಕೋ ಸೇವಿ ಅಂದರೆ ಸೋವಿದೇವನೇ ಬಂದೇನೋ ಥರದಲ್ಲಿ ಅವನಿಗೆ ಅನಿಸುತ್ತೆ. ಪಾಪ ಅವನನ್ನು ಅಪ್ಕೊತಾನೆ, ಮಗನ ಅಂತೇಳಿ. ಆದರೆ ಜಗದೇವ ಬೆದರದಂತೆ, ಬಿಡು, ನನ್ನ ಹೇಳಿಲ್ಲ, ನಾನು ನಿಮ್ಮ ಮಗ ಅಲ್ಲ ಅಂತ. ಆದರೆ ಬಿಜ್ಜಳ ನೆಲಕ್ಕೆ ಕುಸ್ತಾನೆ. ಜಗದೇವ ಗೋಡೆಗರಿಗೆ ತೇಗ್ತಾನೆ. ವಾಂತಿ ಆದದೆಂಬ ಭಯದಿಂದ ಬಾಯಿ ಮುಚ್ಕೊಳ್ತಾನೆ. ಆಗ ಮಲ್ಲಿ ಬೊಮ್ಮ ಜಗದೇವ ಬಿಜ್ಜಳನ್ನು ಕೊಂದುಬಿಟ್ಟಿರ್ತಾನೆ. ಆದರೆ ಸಮಾಧಾನ ಆಯಿತಾ ಮಲ್ಲಿಬೊಮ್ಮ ಕೇಳ್ತಾನೆ. ಆದರೆ ಜಗದೇವ ನಾ ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂಥೇಳಿ ಅವನು ಅಲ್ಲೇ ತನ್ನನ್ನು ತಾನೇ ಅವನು ಇರ್ಕೊಂಡು, ಅಂದರೆ ತನ್ನನ್ನು ತಾನೇ ಚುಚ್ಚಿಕೊಂಡು ಕತ್ತಿಯಿಂದ ಅವನು ಸತ್ತೋಗ್ತಾನೆ. ಅದಕ್ಕೆ ಬಸವಣ್ಣ ನೋಡ್ತಿದ್ದಿ ಹೌದಲ್ಲೋ, ನನ್ನ ಅಪ್ಪ ಸಾವಿಗಂಜಿ ಅಳುತ್ತಿದ್ದ, ನಾ ಯಾತಕ್ಕೂ ಅಂಜೋದಿಲ್ಲ, ಶಿವದ್ರೋಹಕ್ಕೆ ಸಹಿತ ನೋಡ್ತಿರು ನೀ ಬಸವಣ್ಣ, ನಾ ಏಕಾಂತ ಜಗ್ಗಣ್ಣ ಅಂಥೇಳಿ ಲಿಂಗದ ಎದುರಿಗೆ ತನ್ನನ್ನು ಕುಳಿತು ತನ್ನನ್ನೇ ಇರಿದುಕೊಳ್ತಾನೆ. ಅಂದರೆ ಜಗದೇವ ಕೂಡ ಇಲ್ಲಿ ಅವನು ಪ್ರಾಣವನ್ನು ಬಿಟ್ಟುಬಿಟ್ಟ. ಅಲ್ಲಿ ಕೊಲೆ, ಅವನು ತನ್ನನ್ನು ತಾನೇ ಅವನು ಕೊಲೆ ಮಾಡ್ಕೊತಾನೆ. ಇನ್ನು 15ನೇ ದೃಶ್ಯದಲ್ಲಿ ಕಾಳಯ್ಯ ಕಲ್ಯಾಣ ನಗರದಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳನ್ನು ವಿವರಿಸ್ತಾನೆ. ಜಗ್ಗಣ್ಣ, ನಿನ್ನ ಹೆಸರು ತಗೊಂಡಿದ್ದಕ್ಕ ಇಷ್ಟೆಲ್ಲ ಆಯಿತು. ಬಸವಣ್ಣ, ಬಿಜ್ಜಳ ಮಹಾರಾಜರು ಕೂಡ ನಿನ್ನ ಹೆಸರು ಕೇಳಿ ಹೊರಗಡೆ ಬಂದರು ಅಂಥೇಳಿ ಅದ್ರ ಕಥೆಯನ್ನು ಹೇಳಿದಾಗ ಪಾಪ ಅವನು ಬಸವಣ್ಣನಿಗೆ ಭಾಳ ಮನಸ್ಸಿಗೆ ನೋವಾಗ್ತದೆ. ಸುಮ್ಮನಾಗ್ತಾನೆ. ಆಗಲಿ ಹೋಗಿ ಬರ್ರಿ, ಇನ್ನು ಶಿವ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ತನ್ನ ಕೊನೆಯ ನಿರ್ಧಾರವನ್ನು ಹೇಳ್ತಾನೆ. ಯಾರ ಹೆಸರು, ಯಾರ ರೂಪ, ಯಾರ ಗಾಯ, ಯಾರ ನೆತ್ತರು, ಈ ಹೆಣ ನನ್ನದು, ಬಿಜ್ಜಳನ ಹಂತಕನೂ ನಾನಾ, ಪ್ರಭುದೇವರು ನಡೆಸಿದ ಮೆರವಣಿಗೆಯೊಳಗ ಇದೇ ಕೊನೆಯ ಪ್ರಸಂಗ, ವೇಷ ಮುಗಿದವು, ಉತ್ಸವ ಮುಗೀತು, ಇರುಳು ಕಳೀತು, ಈಗ ಬೀದಿಯೆಲ್ಲ ಬರಿದು, ಶಬ್ದ ಮುಗ್ಧ, ಕೂಡಲ ಸಂಗಮ ದೇವ, ಇನ್ನು ಗರ್ಭಗುಡಿಯನ್ನು ನಿನ್ನ ಜ್ಯೋತಿಯ ಗುಡಿಯಲ್ಲಿ ಹೀರಿಕೊಂಡು ಬಿಡು ತಂದೆ, ಬೆಳಗು, ಬೆಳಗಿನೊಳಗೆ ಬೆಳಗು, ಮಹಾ ಬೆಳಗು ಅಂತ ತಾನು ಸಂಪೂರ್ಣವಾಗಿ ಆ ಪರಮಾತ್ಮನಲ್ಲಿ ಲೀನವಾಗ್ತಾನೆ ಅನ್ನೋದರೊಳಗೆ ಈ ದೃಶ್ಯ 15 ಮುಗೀತದೆ. ಕೊನೆಗೆ 16ನೇ ದೃಶ್ಯ, ನಾಟಕದ ಕೊನೆಯ ದೃಶ್ಯ ಇದು. ಈ ದೃಶ್ಯದಲ್ಲಿ ಒಬ್ಬ ದೂತ ಓಡಿ ಬರ್ತಾನೆ. ಓಡಿ ಬಂದು, ತಣಿ ಕಲ್ಯಾಣ ನಗರದಲ್ಲೆಲ್ಲ ಹಾಹಾಕಾರ, ಜನ ಪಿಶಾಚಿಗಳ ಥರ ಒದರಾಡಿಕೊಂಡು ಊರು ತುಂಬ ಓಡಾಡಕ್ಕೆ ಹತ್ಯಾರ, ಹೇಳುವರಿಲ್ಲ ಕೇಳುವರಿಲ್ಲ, ತಾವು ಕಲ್ಯಾಣಕ್ಕೆ ಬರಬೇಕು ದಣಿ ಅಂಥೇಳಿ ಕೂಗ್ತಾನೆ. ಆಗ ಆ ಸಮಯದಲ್ಲಿ ಇನ್ನೊಬ್ಬ ದೂತ ಪ್ರವೇಶ ಮಾಡಿ ಹೇಳ್ತಾನೆ, ಊರನ್ನು ಕಾಯಬೇಕಾದಂತಹ ಕಾವಲು ಪಡೆನ ಊರನ್ನು ಸುಲಿಗೆ ಮಾಡಕ್ಕೆ ನಿಂತೈತೆ, ಮನೆ ನಿಂತಿಲ್ಲ, ಮಠ ಅಂತಿಲ್ಲ, ಎಲ್ಲಿ ನೋಡದಲ್ಲಿ ಕೊಲೆ, ಸುಲಿಗೆ, ಬಡದಾಟ, ಬೆಂಕಿ, ಕಲ್ಯಾಣಕ್ಕೆ ಬರಬೇಕು ಅಂತಾನೆ. ಆ ಸಮಯದಲ್ಲಿ ದಾಮೋದರ ಭಟ್ಟ ಪ್ರವೇಶಿಸಿ ಮಾಡಿ, ನಾವು ಕಲ್ಯಾಣ ಬಿಟ್ಟು ಬರಬಾರ್ದಾಗಿತ್ತು, ನಾ ಹೇಳಿದ್ದೆ ಮಹಾಸ್ವಾಮಿ, ಕೆಲಸ ಇನ್ನೂ ಮೀರಿಲ್ಲ, ಈ ಚಿತೆಯಿಂದ ಹೊಸ ರಾಜ್ಯ ಕಟ್ಟೋಣ ಎಲ್ಲದಕ್ಕೂ ಅಂತ ಹೇಳ್ತಾನೆ. ಅವನು ದಾಮೋದರ ಭಟ್ಟನ ಬೈತಾನವನು. ದಾಮೋದರ ಭಟ್ಟ ಆಶ್ಚರ್ಯದಿಂದ ಕಂಡುಬಿಡುತ್ತಾ ಅವನನ್ನು ಅಂಗರಕ್ಷಕ ದಾಮೋದರ ಭಟ್ಟನಿಗೆ ಇರಿತಾನೆ. ದಾಮೋದರ ಭಟ್ಟ ಕೂಡ ಆಶ್ಚರ್ಯದಿಂದ ಕಣ್ಕಟ್ಟು ಬಿಡುತ್ತಾ ಸಾಯ್ತಾನೆ. ಪಾಪ ಆಗ ದಾಮೋದರ ಭಟ್ಟನ ಜೀವನ ಕೂಡ ಈ ರೀತಿ ವ್ಯರ್ಥ ಆಗೋಯ್ತು. ಇವನು ಬಾಯಿ ಮುಚ್ಚಂದ್ರೆ ಕೊಂದ್ಬಿಟ್ಟೇನೋ, ಆಗಲಿ ರಾಜಕಾರಣ ಅಂದಮ್ಯಾಗ ಹಿಂಗಾಗೋದ, ನನಗಿನ್ನ ಯಾರು ಬೇಡ, ನಾ ರಾಜ, ನಾ ಆಳ್ತೀನಿ ಅಂಥೇಳಿ ಅವನು ಬಂದಾಗ ಇದಕ್ಕೆಲ್ಲ ಮೂಲ ಶರಣರು, ಹಾವಿನ ಕೊಳ ಅದು ಸೆದೆ ಬಿಡಿರೋರನ್ನು ಹುತ್ತು ಮೆಟ್ರಿ ಅಂಥೇಳಿ ಅವನು ಆಜ್ಞೆ ಮಾಡ್ತಾನೆ. ಆಗ ದಣಿ ಶರಣರು ಕಲ್ಯಾಣ ಬಿಟ್ಟು ಓಡಿ ಹೋಗಕ್ಕೆ ಹತ್ಯಾರ್ರಿ, 4 ದಿಕ್ಕಿಗೂ ಚದರಾಕ್ಕೆ ಹತ್ಯಾರು, ಒಂದು ಗುಂಪು ಉಳಿವಿ ಕಾಡು ಹೋಗ್ತೈತೆ, ಇನ್ನೊಂದು ದಿಕ್ಕು ಆಂಧ್ರದ ಕಡೆಗೆ ಹಿಡಿದೈತೆ ಅಂತ ಹೇಳ್ತಾರೆ. ಆಗ ಸೋವಿದೇವ ಅಟ್ಕೊಂಡು ಹೊಡಿರಿ, ಯಾರಾದರೂ ಸರಿಯೇ, ಹೆಣ್ಣು ಗಂಡು ಮಗು ಅಂತ ನೋಡ್ದ
ಕಂಡಲ್ಲೇ ಕಡಿದು ಹಾಕಿರಿ, ಬ್ಯಾಟೆ ನಾಯಿರ ಹಚ್ಚಿರಿ, ಅವರ ಹಿಂಬಾಲ ಕಂಟಿ ಕಂಟೆ ಅರಸರಿ, ರಾಜದ್ರೋಹಿಗಳಿಗೆ ಆಸರೆ ಕೊಟ್ಟವರ ಮನೆಗೆ ಕೊಳ್ಳೆ ಇಡ್ರಿ, ಅವ್ರ ತತ್ವದ ಕಡತ ಒಂದು ಉಳಿದಂಗೆ ನೋಡ್ಕೋರಿ, ಗ್ರಂಥಗಳನ್ನೆಲ್ಲ ಸುಟ್ಟಾಕ್ರಿ, ಪುಟ ಪುಟ ಹರಿದು ಬಾವಿಗೆ ಚೆಲ್ರಿ, ಶರಣರ ದನಿ ಸದ್ದು ಉಳಿದಂಗೆ ಹಿಚ್ಕ್ರಿ ಅಂತೇಳಿ ಅವನು ಆಜ್ಞೆ ಮಾಡ್ತಾನೆ. ಅಂಥ ಸಮಯದಲ್ಲಿ ತನ್ನ ಅಣ್ಣಂದಿರು ಕೂಡ ಕಲ್ಯಾಣದ ಮೇಲೆ ಏರು ಬರ್ತಾರಂತೆ, ನೀಚರು ರಾಜದ್ರೋಹಿಗಳು ಅಂಥೇಳಿ ಅವನು ತನ್ನ ಅಣ್ಣಂದ್ರ ಮೇಲೆ ಕೂಗಾಡ್ತಾನೆ. ಹೀಗೆ ಅವನು ಮಾತಾಡ್ತಾ ಕಳಚೂರಿಯ ವಂಶದ ಆದಿಪುರುಷ ಬಿಜ್ಜಳ ಮಹಾರಾಜ ಅವನನ್ನು ಕೊಲ್ದಾಗ ನನ್ನ ಅಣ್ಣಂದಿರ ಕೈನೂ ಇತ್ತು, ಅವರನ್ನು ಕಂಡಲ್ಲೇ ಕೊಲ್ರಿ ಅಂತೇಳಿ ಅವ್ರ ಮೇಲೂ ಕೂಡ ಅವನು ಆರೋಪವನ್ನು ಮಾಡಿ ಇಡೀ ತನಗೆ ಸಂಪೂರ್ಣವಾಗಿರ್ತಕ್ಕಂಥ ಆ ಒಂದು ಆಸ್ತಿ ರಾಜ್ಯತ್ವ ಬೇಕು, ಒಂದು ರಾಜನ ಆಡಳಿತ ಬೇಕು ಅಂತ ಹೇಳ್ತಾನೆ. ಶರಣರು ನಾಸ್ತಿಕರು, ಹೊರನಾಡಿನವರು, ಹೊಸ ವಿಚಾರಗಳನ್ನು ಹರಡಿಸುವವರು, ಇವರನ್ನು ರಾಜ್ಯದಿಂದ ಹೊರಗೆ ಓಡಿಸಲಾದೀತು. ಶೂದ್ರರು ಹಾಗೂ ಸ್ತ್ರೀಯರು ಪರಂಪರೆಯ ಮಿತಿಯೊಳಗೆ ಮರ್ಯಾದೆಯಿಂದ ಬಾಳಿದರೂ ಸರಿ, ಇಲ್ಲ ಅಂತಂದ್ರೆ ಅವ್ರ ಗತಿ ನಾಯಿಗೆ ಕಡೆ ಆದೀತು. ಪ್ರತಿಯೊಬ್ಬ ಗಂಡಸು ಸನಾತನ ಧರ್ಮ ವರ್ಣ ವ್ಯವಸ್ಥೆಯ ರಕ್ಷಣೆಗಾಗಿ ತನ್ನ ರಾಜನ ಸಲುವಾಗಿ ಪ್ರಾಣ ತೆರಲಿಕ್ಕೆ ಸಿದ್ಧವಾಗಿ ಇರೋ ಸೈನಿಕನಾಗಿರ್ತಕ್ಕದ್ದು ರಾಜ ಪ್ರತ್ಯಕ್ಷ ದೇವತಾ ಅಂಥೇಳಿ ಅವನ ಆಜ್ಞೆಯನ್ನು ಮಾಡ್ತಿದ್ದಾಗ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಗುಂಪು ಎಲ್ಲರ ಮೇಲೂ ಮಾತಾಡ್ಬೇಕಾದ್ರೆ ಚಿಕ್ಕ ಮಕ್ಕಳು ರಂಗಕ್ಕೆ ಓಡೋಡಿ ಬರ್ತಾರೆ. ಶಿವಶರಣೆಯರು ಅವ್ರ ಹಿಂದೆ ಕತ್ತಿ ಹಿಡಿದಿರ್ತಕ್ಕಂಥ ಸೈನಿಕರು ಬರ್ತಾರೆ. ಕೊಲೆ ಹೊಡೆದಾಟ ಮಧ್ಯೆ ಮಂಚನ ಕ್ರಮಿತ 3 ಬ್ರಾಹ್ಮಣರು ಬರ್ತಾರೆ. ಸೋವಿದೇವನನ್ನು ಸಿಂಹಾಸನದ ಮೇಲೆ ಕೂಡಿಸ್ಬಿಟ್ಟು ತಲೆ ಮೇಲೆ ಅವರನ್ನು ಸಹಸ್ರ ದಾರಾಭಿಷೇಕ ಆಗ್ತದೆ. ಅಲ್ಲಿಗೆ ಸೋವಿದೇವ ಮಾತಾಡ್ತಾರೆ ಇರಬೇಕಾದ್ರೆ ಅವನು ರಾಜನಾಗ್ತಾನೆ. ಆಗ ಪುರೋಹಿತರು ಅವನಿಗೆ ಆಶೀರ್ವಾದ ಮಾಡ್ತಾರೆ. ಅವನು ಈ ಒಂದು ಕಳಚೂರಿಯ ವಂಶದ ಮುಂದಿನ ರಾಜನಾಗ್ತಾನೆ ಅಂತ ಹೇಳ್ತಾ ಸೋಮೇಂದ್ರ ರಾಜೇಂದ್ರ ಭೋ ಪರಾಕ್ ಅಂತ ಕೂಗ್ತಾರೆ. ಆದರೆ ಕಲ್ಯಾಣದ ಆ ಕ್ರಾಂತಿ ಈ ರೀತಿ ಸಾವುಗಳ ಮಧ್ಯೆ ಅದು ಕಮರಿ ಹೋಯಿತು ಅನ್ನೋದನ್ನು ದುರಂತ ನಾಟಕವಾಗಿ ಈ ಒಂದು ತಲೆದಂಡವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದಿದ್ದಾರೆ.